ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳನ್ನು ಹುಡ್ಕೊಂಡು ನಾವು ಹೊಟ್ಟಿದ್ದೀವಿ. ಇವಾಗ ಬಂದಿದ್ದೀವಿ 23ನೇ ದೇವಸ್ಥಾನ. ಈ ದೇವಸ್ಥಾನ ಇದೆ ಹೆಬ್ಬೂರು ಅಂತ, ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹೆಬ್ಬೂರು ಎಂಬ ಗ್ರಾಮದಲ್ಲಿದೆ. ಇಲ್ಲಿನ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಸ್ಥಾನವನ್ನು ಇಲ್ಲಿ ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿಗೆ ಬಂದೆ. ಇಲ್ಲಿ ಗ್ರಾಮದ ಯುವಕರಿದ್ದರು, ಅವ್ರನ್ನ ಕೇಳಿದ್ವಿ. ಅರ್ಚಕರು ಸಿಗಲ್ಲ ಇವಾಗ ಅಂತ ಹೇಳಿದ್ರು ದೇವರ ದರ್ಶನ ಮಾಡೋದಕ್ಕೆ. ನಾವು ಹೊರಗಡೆಯಿಂದನೇ ದೇವರನ್ನ ದರ್ಶನ ಮಾಡ್ಕೊಂಡ್ವಿ. ನೀವೇನು ನೋಡ್ತಾ ಇದ್ದೀರೋ ತುಂಬ ಪುರಾತನವಾದ ಚೋಳರ ಕಾಲ ದೇವಸ್ಥಾನ. ಇಲ್ಲಿ ಅವಾಗ ರಾಜರು ಆಳ್ತಾ ಇರಬೇಕಾದ್ರೆ 101 ದೇವಸ್ಥಾನ, 101 ಕಲ್ಯಾಣಿ ಇದನ್ನೆಲ್ಲ ಕಟ್ಟಿದ್ರಂತೆ. ಎಷ್ಟೋ ಹಾಳೋಗಿದ್ದಾವೆ ಮತ್ತು ಎಷ್ಟೋ ಇನ್ನೂ ಶಿಥಿಲ ಸ್ಥಿತಿನಲ್ಲಿದ್ದಾವೆ. ಈ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ಆದರೆ ಇಲ್ಲಿನ ಗ್ರಾಮಸ್ಥರು ಅಷ್ಟೊಂದಾಗಿ ಕ್ಲೀನೆಸ್ ಆಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು ಆಗಿಲ್ಲ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಅವ್ಯವಸ್ಥೆನ ಕಾಣ್ತಾ ಇದ್ದೀವಿ. ನಾವು ನೋಡಿದಂತೆ 1-2 ದೇವಸ್ಥಾನಗಳಲ್ಲಿ ಇದು ಒಂದು ದೇವಸ್ಥಾನ. ನೋಡ್ತಾ ಹೋಗೋಣ ಬನ್ನಿ ಹೇಗಿದೆ ಇಲ್ಲಿನ ವ್ಯವಸ್ಥೆ ಅಂತ ಹೇಳಿಬಿಟ್ಟು. ಪ್ರತಿಯೊಂದು ದೇವಸ್ಥಾನ ಜೀರ್ಣೋದ್ಧಾರದ ಮುಂಚೆ ಧರ್ಮಸ್ಥಳದವರು ಅಲ್ಲಿನ ಸ್ಥಳೀಯರನ್ನು, ಗ್ರಾಮಸ್ಥರನ್ನು ಕೇಳ್ತಾರೆ. ಅವ್ರ ಕಡೆಯಿಂದ ಕೂಡ ಡೊನೇಷನ್ ಅಥವಾ ಅವ್ರ ಕಡೆಯಿಂದ ಕೂಡ ಅಮೌಂಟನ್ನು ಕೊಡಬೇಕಾಗತ್ತೆ, ನೀವು ದೇವಸ್ಥಾನ ನೋಡ್ಕೊತೀರಾ ಅಂತ. ಅವರೆಲ್ಲ ಒಪ್ಪಿದ ಮೇಲೇ ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತೆ. ಆದರೆ ಕೆಲವು ದೇವಸ್ಥಾನಗಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕೆಲವರು ನೋಡ್ಕೊಂಡಿಲ್ಲ. ಈ ದೇವಸ್ಥಾನ ಹೇಳಬೇಕು ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಇಲ್ಲಿ ಗ್ರಾಮಸ್ಥರನ್ನು ಮಾತಾಡಿದಾಗ 15 ದಿನಕ್ಕೊಂದ್ಸಲ ಪೂಜೆ ಆಗುತ್ತೆ ಅಂತಾರೆ. ಯುವಕರು ಕೇಳಿದಾಗ ನಾವು ಗಣೇಶೋತ್ಸವ ತುಂಬ ಜೋರಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು, ಹಸುಗಳನ್ನು ಕಟ್ಟಿದ್ದಾರೆ, ಹಿಂದೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ. ನೋಡಿ, ಇದೊಂದು ನಾವು ಬರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ತುಂಬ ದೊಡ್ಡ ಗ್ರಾಮ ಇದು. ಈ ದೇವಸ್ಥಾನದ ಕಾಂಪೌಂಡನ್ನು ನೀವು ನೋಡ್ಬೋದು, ತುಂಬ ಇದಾಗಿದೆ. ಆದರೆ ದುರಾದೃಷ್ಟಕರ, ಈ ಕಾಂಪೌಂಡ್ ಒಳಗಡೆನೆ ಮನೆ ಕಟ್ಕೊಂಡಿದ್ದಾರೆ. ಅದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿನ ದೇವಸ್ಥಾನ ಅಭಿವೃದ್ಧಿ ಆದರೂ ಕೂಡ ನೀವು ನೋಡ್ಬೋದು, ಬನ್ನಿ ತೋರಿಸ್ತೀನಿ. ಇಲ್ಲಿನ ಒಳಗಡೆನೆ ಹಸುಗಳನ್ನ ಕಟ್ಟಿದ್ದಾರೆ. ಒಂದು ಅವ್ಯವಸ್ಥೆ ನೋಡಿ, ಇಲ್ಲಿ ಬಿಯರ್ ಬಾಟ್ಲುಗಳೆಲ್ಲ ಬಿದ್ದಿದೆ. ದೇವಸ್ಥಾನದ ಆವರಣದ ಒಳಗಡೆ ಬಿಯರ್ ಬಾಟ್ಲು ಒಡೆದೋಗಿದೆ. ಅದನ್ನು ಸ್ವಚ್ಛಗೊಳಿಸೋದಾಗ್ಬೋದು. ಅಂದರೆ ಅಷ್ಟೊಂದು ಸ್ವಚ್ಛತೆಯಾಗಿ ನೋಡ್ಕೊತಾ ಇಲ್ಲ. ಈ ಕಡೆ ಬನ್ನಿ. ಇಲ್ಲಿ ನೋಡೋದಾದರೆ ಇದು ಒಂದು ದ್ವಾರ. ಇದು ಪೂರ್ವ ಆದರೆ ಮೇ ಬಿ ಇದು ಪಶ್ಚಿಮ ಉತ್ತರ ಬರುತ್ತೆ ಅಂತ ಅನಿಸುತ್ತೆ. ಈ ದ್ವಾರ ನೋಡ್ಬೋದು. ಇದು ಮೆಟ್ಟಿಲು, ಇದು ಮನೆ. ಇದನ್ನು ಕ್ಲೀನಾಗಿ ತೋರಿಸಿಜಿ ನೀವು. ಇದು ನೋಡಿ, ಇದು ಮನೆ, ಇದು ದೇವಸ್ಥಾನಕ್ಕೆ ದ್ವಾರ. ಹೇಗಿದೆ ಅಂದರೆ ಈ ಕಾಂಪೌಂಡ್ ಒಳಗಡೆನೇ ಮನೆಗಳು ಬಂದಿದೆ. ಏನಾಗುತ್ತೆ, ಹಿಂದೆ ದೇವಸ್ಥಾನದಲ್ಲಿ ಹೇಳಿದ್ರು, ದೇವಸ್ಥಾನದ ಒಳಗಡೆ ಬಂದು 2-3 ಜನ ಮನೆ ಕಟ್ಕೊಂಡಿದ್ರು ಅಂತ. ಇಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ಕೊಳ್ತೇವೆ. ಅದು ಯಾವುದ್ಯಾವುದೋ ಕಾರಣಕ್ಕಿರ್ಬೋದು. ಅಂದರೆ ದೇವಸ್ಥಾನ ಶಿಥಿಲ ಆದಾಗ ಜಾಗ ಇತ್ತು ಅನ್ನೋ ಕಾರಣಕ್ಕೋ ಇದಕ್ಕೋ ಮನೆಗಳು ಬಂದಿದೆ. ತುಂಬ ದೊಡ್ಡ ಕಾಂಪೌಂಡ್ ಇದೆ. ಇದಕ್ಕೆಲ್ಲ ಕಾರಣ ಇಲ್ಲಿಂದ ಗ್ರಾಮಸ್ಥರೇ ಅಂದರೆ ತಪ್ಪಾಗಲಾರ್ದು. ಏಕೆಂದರೆ ಧರ್ಮಸ್ಥಳದಿಂದ ಏನು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ರು ಅದನ್ನು ಒಂದು ಪೂಜೆ ಪುನಸ್ಕಾರ, ಒಂದು ನಮ್ಮ ಇತಿಹಾಸ ಇರುವಂಥದ್ದು. ಇದನ್ನು ಕ್ಲೀನಾಗಿ ನೋಡ್ಕೊಂಡು ಹೋಗಿ. ಈಗೇನು ನೋಡ್ತಾ ಇದ್ರೆ ಇದು ಕಾಂಪೌಂಡಿನ ಒಳಗಡೆ ಬಂದಿದೆ. ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಮನೆ ಇದೆ. 1, 2, 3-4 ಮನೆಗಳು ಆಗಲೇ ಕಟ್ಟಿದ್ದಾರೆ. ಮತ್ತು ಹೊಸದು ಅಂತ ಒಂದು ಧ್ವಜಸ್ತಂಭ, ಇದನ್ನು ಗರುಡಗಂಬನ ನಿಲ್ಲಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು, ಹೊಸದಾಗಿ ಮಾಡಿರೋದು ಅಂತ ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ದೇವಸ್ಥಾನ ಬಾಗಿಲಾಕಿತ್ತು, ಪುರೋಹಿತರು ಸಿಗಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲಿಂದ ಮುಂದಿನ ಪಯಣಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ. ನಮ್ಮನ್ನು ಹೀಗೆ ಪ್ರೋತ್ಸಾಹ ಮಾಡಿ, ಮತ್ತು ಯಾವುದೇ ಊರಿನ ಗ್ರಾಮಕ್ಕೆ ಧರ್ಮಸ್ಥಳದಿಂದ ಅಂತಲ್ಲ, ದೇವಸ್ಥಾನ ಇದ್ದರೆ ಅದನ್ನು ನೀವು ಸ್ವಚ್ಛತೆಯಿಂದ, ಪೂಜೆ ಪುನಸ್ಕಾರದಿಂದ ನೋಡ್ಕೊಳ್ಳಿ. ಆವಾಗ ಒಂದು ಗ್ರಾಮ ಉದ್ಧಾರ ಆಗುತ್ತೆ ಅಂತ ಎಲ್ಲರೂ ನಂಬಿಕೆ. ನಾವು ಏನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ವಿ ಹೊನ್ನುಡಿಕೆ ಅಂತ, ತುಂಬ ಚೆನ್ನಾಗಿತ್ತು ದೇವಸ್ಥಾನ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಇಲ್ಲೂ ಕೂಡ ನಮಗೆ ಬೇಸರ ಆಗುತ್ತೆ. ಹುಡುಗರಿದ್ದರು, ಯುವಕರಿದ್ದರು, ಕೇಳಿದ್ವಿ. ಅವ್ರು ಹೇಳ್ತಾರೆ, ನಾವು ಗಣೇಶೋತ್ಸವನ ಜೋರಾಗಿ ಮಾಡ್ತೀವಿ ಅಂತ ವೀಡಿಯೋಗಳೆಲ್ಲ ತೋರಿಸಿದ್ರು, ಖುಷಿ ಆಯಿತು. ಬಟ್ ಗಣೇಶೋತ್ಸವ ಒಂದಕ್ಕೆ ಸಾಕಾಗಲ್ಲ, ಪ್ರತಿದಿನ ಪೂಜೆ ನಡಿಬೇಕು. ಇಂಥ ಐತಿಹಾಸಿಕ ದೇವಸ್ಥಾನ ಹುಡುಗರುಗಳು ಇಲ್ಲೇ ಆಟ ಆಡ್ತಾ ಕೂತಿದ್ರು. ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ. ಈಗಿನ ಯುವಕರು ಪಬ್ಜಿ ಅದು ಇದು ಅಂತ ಆಟ ಆಡ್ಕೊಳ್ಳೋದು. ಕೇಳಿದೆ, ಇಲ್ಲ ಕ್ಲೀನ್ ಮಾಡ್ಬೋದಲ್ವಾ ನೀವು ಅಂತ. ಅವರು ಹೇಳಿದ್ರು, ಇಲ್ಲ ನಾವು ಮಾಡ್ತೀವಿ ಅಣ್ಣ, ನವೆಂಬರಲ್ಲಿ ಗಣೇಶೋತ್ಸವ ತುಂಬ ಅದ್ಧೂರಿಯಾಗಿ ಮಾಡ್ತೀವಿ, ಆವಾಗ ಮಾಡ್ಕೊಳ್ತೀವಿ ಅಂತಂದರು. ಆ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಅನ್ನೋದು ನನ್ನ ಇಚ್ಛೆ. ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನು ನಾವು ಹೆಬ್ಬೂರಿಂದ ಒಂದು ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಒಂದು ಸರ್ಕಲಿಂದ ನಮಗೆ ಇನ್ನೊಂದು ಹಳೆ ದೇವಸ್ಥಾನವಾದ ಕಾಣಿಸ್ತು, ಪ್ರಾಚೀನ ದೇವಸ್ಥಾನ. ನೋಡೋಣ ಅಂತ ಹತ್ರಕ್ಕೆ ಬಂದ್ವಿ. ಇದು ವರದರಾಜ ಸ್ವಾಮಿ ದೇವಸ್ಥಾನ. ಎಷ್ಟು ಪುರಾತನವಾದ ದೇವಸ್ಥಾನ, ಬಟ್ ಪಾಳು ಬಿದ್ದಿದೆ. ನೋಡಿ, ಇಂತಹ ದೇವಸ್ಥಾನಗಳನ್ನೇ ಧರ್ಮಸ್ಥಳಗಳು ಆಯ್ಕೆ ಮಾಡಿಕೊಂಡು, ಪ್ರಾಚೀನವಾದ ದೇವಸ್ಥಾನ ಆಯ್ಕೆ ಮಾಡಿಕೊಂಡು ಜೀರ್ಣೋದ್ಧಾರ ಮಾಡೋದು. ಈ ದೇವಸ್ಥಾನದ ಪರಿಸ್ಥಿತಿ ನೋಡಿ, ಪೂಜೆ ಇಲ್ಲ, ಏನು ಜೀರ್ಣೋದ್ಧಾರನೇ ಆಗಿಲ್ಲ. ತುಂಬ ಅಂದರೆ ತುಂಬ ಶಿಥಿಲವಾಗಿದೆ. ತುಂಬ ಪುರಾತನವಾದ ದೇವಸ್ಥಾನ. ಇಂಥ ಎಷ್ಟೋ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿದೆ. ನೋಡ್ಬೋದು ಎಷ್ಟು ಶಿಲ್ಪಕಲೆ ಇದೆ. ಈ ಥರ ಹಳೆ ದೇವಸ್ಥಾನಗಳನ್ನು ಯಾರು ಜೀರ್ಣೋದ್ಧಾರ ಮಾಡಿದರೆ ಹೊಸ ದೇವಸ್ಥಾನಗಳನ್ನು ಕಟ್ತಾ ಹೋಗ್ತಾರೆ. ನಾವೇನು ನೋಡ್ತಾ ಇದ್ದೀವಿ, ಇದು ದೇವಸ್ಥಾನದ ಒಳಭಾಗ. ಪೂಜೆ ಪುನಸ್ಕಾರ ಏನೂ ಇಲ್ಲ. ಬಟ್ಟು ತುಂಬ
ಹಳೆ ಪ್ರಾಚೀನವಾದ ಕಾಲದ್ದು ಇಲ್ಲಿ ನಾವು ಎದ್ದು ಕಾಣ್ತೀವಿ. ನೋಡ್ಬೋದು ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಇಲ್ಲಿ ಮುಂದೆ ಬೇರೆ ಈ ಕಂಬಗಳು ನೋಡಿ ಇನ್ನೂ ಗಟ್ಟಿ, ಎಷ್ಟು ವರ್ಷ ಆದ್ರೂ ನೋಡಿ ಇಲ್ಲೇ ವರದರ ಸ್ವಾಮಿ ದೇವಸ್ಥಾನ ಹೆಬ್ಬೂರು ಅಂತ ಹಾಕಿದ್ದಾರೆ ನೋಡಿ. ನಮ್ಮ ಗೌರ್ಮೆಂಟ್ ಅವ್ರಿಗೆ ಬೇಜಾರಾಗುತ್ತೆ, ಇಲ್ಲಿ ಅಸ್ಪೃಶ್ಯತೆ ತೋರಿಸಿ, ಏನು ಅಸ್ಪೃಶ್ಯತೆ ಬಂದುಬಿಟ್ಟು ಇದನ್ನ ಸ್ವಚ್ಛ ಮಾಡಿ ಇದನ್ನ ಪುರಾತತ್ವ ಇಲಾಖೆ ನೋಡ್ಕೊಳ್ಳೋಕೆ ಇಲ್ಲಿ ಬರೀ ಬೋರ್ಡ್ ಹಾಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ಅಸ್ಪೃಶ್ಯತೆ ತೋರಿಸ್ಬಿಡಿ, ಜಾತಿ ಪಂಗಡ ತೋರಿಸ್ಬಿಡಿ ಅನ್ನೋ ಒಂದು ಬೋರ್ಡನ್ನ ಈ ದೇವಸ್ಥಾನದ ಮೇಲೆ ಬರೆದಿದ್ದಾರೆ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆ ಅಂತಂದ್ರೆ ಇಂಥ ಒಂದು ಹಳೆ ದೇವಸ್ಥಾನದ ಮೇಲೆ ಈ ತರ ಬರೀತಿರಲ್ಲ, ಬಂದು ಈ ದೇವಸ್ಥಾನನ ರೆಡಿ ಮಾಡಿ ಫಸ್ಟು. ನಮ್ಮ ಕರ್ನಾಟಕದಲ್ಲಿದೆ ನೋಡ್ಬೋದು ಎಷ್ಟು ಶಿಲ್ಪಕಲೆ ಇದೆ. ಈ ತರ ಹಳೆ ದೇವಸ್ಥಾನಗಳನ್ನ ಯಾರು ಜೀರ್ಣೋದ್ಧಾರ ಮಾಡಿದರೆ ಹೊಸ ಹೊಸ ದೇವಸ್ಥಾನಗಳನ್ನ ಕಟ್ತಾ ಹೋಗ್ತಾರೆ. ನಾವೀಗೇನು ನೋಡ್ತಾ ಇದ್ದೀವಿ ಇದು ದೇವಸ್ಥಾನದ ಒಳಭಾಗ. ಪೂಜೆ ಪುನಸ್ಕಾರ ಏನೂ ಇಲ್ಲ. ಬನ್ನಿ ಇಲ್ಲಿ ಮುಂದೆ ಬೇರೆ ಈ ಕಂಬಗಳು ನೋಡಿ ಇನ್ನೂ ಗಟ್ಟಿ, ಎಷ್ಟು ವರ್ಷ ಆದ್ರೂ ನೋಡಿ ಇಲ್ಲೇ ವರದರ ಸ್ವಾಮಿ ದೇವಸ್ಥಾನ ಹೆಬ್ಬೂರು ಅಂತ ಹಾಕಿದ್ದಾರೆ ನೋಡಿ. ನಮ್ಮ ಗೌರ್ಮೆಂಟ್ ಅವ್ರಿಗೆ ಬೇಜಾರಾಗುತ್ತೆ, ಇಲ್ಲಿ ಅಸ್ಪೃಶ್ಯತೆ ತೋರಿಸಿ, ಏನು ಅಸ್ಪೃಶ್ಯತೆ ಬಂದುಬಿಟ್ಟು ಇದನ್ನ ಸ್ವಚ್ಛ ಮಾಡಿ ಇದನ್ನ ಪುರಾತತ್ವ ಇಲಾಖೆ ನೋಡ್ಕೊಳ್ಳೋಕೆ ಇಲ್ಲಿ ಬರೀ ಬೋರ್ಡ್ ಹಾಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ಅಸ್ಪೃಶ್ಯತೆ ತೋರಿಸ್ಬಿಡಿ, ಜಾತಿ ಪಂಗಡ ತೋರಿಸ್ಬಿಡಿ ಅನ್ನೋ ಒಂದು ಬೋರ್ಡನ್ನ ಈ ದೇವಸ್ಥಾನದ ಮೇಲೆ ಬರೆದಿದ್ದಾರೆ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆ ಅಂತಂದ್ರೆ ಇಂಥ ಒಂದು ಹಳೆ ದೇವಸ್ಥಾನದ ಮೇಲೆ ಈ ತರ ಬರೀತಿರಲ್ಲ, ಬಂದು ಈ ದೇವಸ್ಥಾನನ ರೆಡಿ ಮಾಡಿ ಫಸ್ಟು. ಹೇಗಿದೆ ನೋಡಿ ದೇವಸ್ಥಾನ, ಪಾಳು ಬಿದ್ದದ್ದು ಇದು. ನಮಗೆ ನಮ್ಮ ಏನ್ ರಾಜರು ಕಟ್ಟಿಸ್ಕೊಟ್ರು ದೇವಸ್ಥಾನನ, ಇದನ್ನ ಈ ತರ ಹಾಳು ಬಿಟ್ಕೊಂಡಿರೋದು ನಮಗೆ ತುಂಬಾ ನಾಚಿಕೆಗೇಡಿನ ಸಂಗತಿ. ಒಂದು ಊರು ಮಧ್ಯದಲ್ಲಿ ಈ ತರ ದೇವಸ್ಥಾನ ಇರೋದು ನಿಜಕ್ಕೂ ಬೇಸರ ತರುತ್ತೆ. ಎಷ್ಟು ಶಿಥಿಲವಾಗಿದೆ ನೋಡಿ. ಇಂಥ ದೇವಸ್ಥಾನಗಳನ್ನೇ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಇಂದ ಊರಿನ ಅನುಮತಿ ಪಡೆದು ಜೀರ್ಣೋದ್ಧಾರ ಮಾಡುತ್ತೆ. ಬನ್ನಿ ಇಲ್ಲಿನ ಒಂದು ಶಿಲ್ಪಕಲೆ ಎಷ್ಟು ಪ್ರಾಚೀನವಾಗಿದ್ರು ಒಂದು ನೋಡಿ, ಮತ್ಸ್ಯ ಮೀನು ಏನ್ ಹೇಳ್ತೀವಿ ಇಲ್ಲಿ ನೋಡ್ಬೋದು. ಮತ್ತೆ ಅಲ್ಲಿ ನಾಗರನ್ನ ನೋಡ್ಬೋದು, ಅಲ್ಲಿ ಮಂಕಿನ ನೋಡ್ಬೋದು. ತುಂಬಾ ಪುರಾತನವಾದದ್ದು ದೇವಸ್ಥಾನ ಈ ತರ ಪಾಳು ಬಿದ್ದಿದೆ, ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ಯಾರನ್ನ ಇಲ್ಲಿನ ಗ್ರಾಮಸ್ಥರು ನೋಡಿದ್ರೆ ಇದನ್ನೊಂದು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋದು ದಯವಿಟ್ಟು ಮಾಡಿ. ನೋಡಿ ನಮ್ಮ ಆಂಜನೇಯ ಇದಾಗಿದೆ, ಇದು ನೋಡಿ ಇದು ಭಗ್ನ ಆಗಿದೆ, ಯಾರೋ ಭಗ್ನ ಮಾಡಿದ್ದಾರೆ. ಶಿಲ್ಪಕಲೆ ಇದೆ, ಈ ಕೆತ್ತನೆ ಇದೆ ನೋಡಿ. ಒಂದು ಮೀನಿನ ಮೇಲೆ ಕುಳಿತಿರುವಂತ ಭಂಗಿ, ಇದೇನ್ ನೀವು ನೋಡ್ತಾ ಇದ್ರೆ ಅದು ಮೇಲ್ಭಾಗದ್ದು ಒಂದು ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವುದೋ ಒಂದು ಪಾಳು ಬಿದ್ದ ದೇವಸ್ಥಾನ ಅಂತ. ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಶ್ರೀ ಬೆಣ್ಣೆ ವೀರಭದ್ರ ಸ್ವಾಮಿ ದೇವಸ್ಥಾನ ಹೆಬ್ಬೂರು ಅಂತ. ಇದು ಕೂಡ ಶಿಥಿಲವಾಗಿದೆ. ತುಂಬಾ ಬೇಸರದ ಸಂಗತಿ. ಈ ತರ ದೇವಸ್ಥಾನ ನೋಡಿದಾಗ ತುಂಬಾ ಬೇಸರ ಆಗುತ್ತೆ.